ನಮಸ್ಕಾರ ಭಾರತೀಯರೇ. ಇವತ್ತು ಒಂದು ಪಾಕವಿಧಾನವನ್ನು ತಿಳಿಸುವುದರ ಜೊತೆಗೆ ನನಗೆ ನಾನೇ ಒಂದು ಸವಾಲನ್ನು ಹಾಕ್ಕೊಂಡಿದ್ದೇನೆ ರೀ. ಇವತ್ತು ಆ ಸವಾಲು ಏನು ಅಂತಂದರೆ, ಒಂದೇ ಒಂದು ಶಬ್ದನೂ ಆಂಗ್ಲ ಭಾಷೆಯನ್ನು ಬಳಕೆ ಮಾಡಲಾರ್ದೆ ಸ್ವಚ್ಛ ಕನ್ನಡದಲ್ಲಿ ಎಲ್ಲ ಈ ಒಂದು ಧ್ವನಿ ಸುರುಳಿಯನ್ನು, ದೃಶ್ಯ ಸುರುಳಿಯನ್ನು ಮಾಡಬೇಕು ಅಂತ ನನಗೆ ನಾನೇ ಒಂದು ಸವಾಲು ಹಾಕ್ಕೊಂಡಿದ್ದೇನೆ ರೀ. ದಯವಿಟ್ಟು ಎಲ್ಲೂ ಈ ದೃಶ್ಯ ಸುರುಳಿಯನ್ನು ಹಾರಿಸಲಾರದೆ ನೋಡ್ರಿ. ಆಮೇಲೆ ನನಗೆ ಇದ್ರ ಬಗ್ಗೆ ಹೇಗಾಗಿದೆ ಅಂತ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸ್ರಿ. ಎಲ್ಲಾದರೂ ನನ್ನ ಕಡೆಯಿಂದ ತಪ್ಪಾಗಿತ್ತು ಅಂತಂದರೆ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ. ನನ್ನ ತಪ್ಪನ್ನು ನನಗೆ ತಿದ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆದ್ದರಿಂದ ದಯವಿಟ್ಟು ಈ ದೃಶ್ಯ ಸುರುಳಿಯನ್ನು ಹಾರಿಸಲಾರದೆ ನೋಡ್ರಿ. ಓಕೆ, ಬನ್ನಿರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣಂತೆ. ಪದಾರ್ಥಗಳನ್ನು ತೊಗೊಂಡೇನಿ ರೀ. ನಿಮಗೆ ಗೊತ್ತಾಗಿರ್ಬೋದು ರೀ ನಾ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ. 1/4 ಕಿಲೋದಷ್ಟು ನಾನು ಶುಂಠಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಕಿಲೋ ಅನ್ನುವಂಥದ್ದು ಆಂಗ್ಲ ಭಾಷೆನೋ ಕನ್ನಡ ಭಾಷೆನೋ ನನಗೆ ಗೊತ್ತಿಲ್ಲ ರೀ, ನೀವು ಅದನ್ನು ನನಗೆ ತಿಳಿಸ್ರಿ. ಆಮೇಲೆ ಅದೇ ರೀತಿ ಇದು 1/4 ಕಿಲೋ ಬೆಳ್ಳುಳ್ಳಿ ಈ ರೀತಿ ಎಲ್ಲ ಸಿಪ್ಪೆ ಸುಲಿದು ಕ್ಲೀನಾಗಿ ತೆಗೆದಿಟ್ಕೊಂಡೇನಿ ರೀ. 1 ಬೌಲ್ನಷ್ಟು ತೊಗೊಂಡೇನಿ. ಒಂದು 7-8 ಚಮಚದಷ್ಟು ಜೀರಿಗೆ, 3 ಚಮಚದಷ್ಟು ಅಥವಾ 4 ಚಮಚದಷ್ಟು ಅಜ್ವಾನನೂ ಸಹ ಕನ್ನಡ ಭಾಷೆನೋ ಅಥವಾ ಇನ್ನು ಬೇರೆ ಯಾವುದೋ ಭಾಷೆನೋ ನನಗೆ ಗೊತ್ತಿಲ್ಲ ರೀ, ದಯವಿಟ್ಟು ಗೊತ್ತಿದ್ದವರು ತಿಳಿಸ್ರಿ. ಆಮೇಲೆ ಈ ಉಪಕರಣಕ್ಕೆ ಆಂಗ್ಲ ಭಾಷೆಯಲ್ಲಿನೇ ನಾವು ರೂಢಿಯಲ್ಲ ಹೇಳ್ತಾ ಇರ್ತೀವಿ, ಬಟ್ ಕನ್ನಡದಲ್ಲಿ ಇದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ರೀ. ದಯವಿಟ್ಟು ಯಾರಾದರೂ ಗೊತ್ತಿದ್ರೆ ನಿಮ್ಮ ಅನಿಸಿಕೆಯ ಮೂಲಕ ನನಗೆ ತಿಳಿಸ್ರಿ. ಇದನ್ನ ನಾನೀಗ ವಿದ್ಯುತ್ ಚಾಲಿತ ರುಬ್ಬುವ ಯಂತ್ರ ಅಂತ ಕರಿತೇನೆ ರೀ. ಉದ್ದ ಆಗ್ತೈತಲ್ರಿ? ಹೌದ್ರಿ, ಬಟ್ ಗೊತ್ತಿಲ್ಲ ನನ್ಗೇನಂತಾರೆ ಅಂತ ಹೇಳಿ. ನಿಮ್ಗೆ ಯಾರಿಗಾದ್ರೂ ಅದು ಗೊತ್ತಿದ್ರೆ ಅಂತ ತಿಳಿಸ್ರಿ. ಈಗ ನಾ ಏನ್ ಮಾಡ್ತೇನ್ರಿ, ಇದನ್ನ ಶುಂಠಿ ಐತಲ್ರಿ, ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನ್ರಿ. ಇದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಕ್ಲೀನಾಗಿ ಒಂದು 4-5 ನೀರಿನಲ್ಲಿ, ಇಲ್ಲಿ ನೋಡ್ರಿ, ಒಂದು 4-5 ನೀರಿನೊಳಗೆ ಸ್ವಚ್ಛವಾಗಿ ತೊಳೆದ ಮೇಲೆ ಅದನ್ನು ಈ ರೀತಿ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಅದನ್ನು ಸ್ವಲ್ಪ ಹಿಂಗೆ ಒರೆಸ್ತಾ ಇದ್ದೇನೆ ರೀ ನಾನು. ಪೂರ್ಣ ಇದು ತೇವಾಂಶ ಹೋಗ್ಬೇಕ್ರಿ ಇದ್ರದ್ದು. ಅಂದರೆ ಒಂದು ಸ್ವಲ್ಪ ತೇವಾಂಶ ಇದ್ರೂ ಅದು ತಡೆಯೋದಿಲ್ಲ ರೀ, ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಪೂರ್ಣ ಇದ್ರದ್ದು ನೀರಿನ ಅಂಶ ಹೋಗೋವರೆಗೂ ನಾವು ಸ್ವಲ್ಪ ಬಿಟ್ಟು ಬಿಡಬೇಕಾಗ್ತದೆ ರೀ. ಈ ರೀತಿ ಕಾಟನ್ ಅರ್ಬಿ ಮೇಲೆ ಒರೆಸಿ ಮತ್ತೊಂದು ಸ್ವಲ್ಪ ಹಿಂಗೆ ಅಗಲಾಗಿ ಮಾಡಿ ವಿದ್ಯುತ್ ಚಾಲಿತ ಬೀಸಣಿಗೆಯಿಂದ ಬೇಕಿದ್ರೂ ನಾವು ಒಣಗಿಸಬಹುದು. ಹಂಗೆ ಆದಮೇಲೆ ಮುಂದಿನ ನಮ್ಮದು ಒಂದು ಪ್ರಕ್ರಿಯೆನ ಚಾಲೂ ಮಾಡೋಣಂತ್ರಿ. ಈಗ ನೋಡಿರಿ, ಇದರೊಳಗಿನ ನೀರಿನ ಅಂಶವೆಲ್ಲನೂ ಹೋಗಿಸಿದ್ದೇನೆ ರೀ ನಾನು. ಈಗ ಅರ್ಧದಷ್ಟು ಈ ಪಾತ್ರೆಗೆ, ವಿದ್ಯುತ್ ಚಾಲಿತ ರುಬ್ಬುವ ಯಂತ್ರದ ಪಾತ್ರೆಗೆ ಅರ್ಧ ಶುಂಠಿ ಹಾಕ್ಕೊಂಡಿದ್ದೇನೆ ರೀ, ಅರ್ಧ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ರೀ. ಯಾಕೆಂದರೆ ಒಮ್ಮೆಗೆ ಎಲ್ಲನೂ ಹಾಕಿಬಿಟ್ರೆ ನಮಗೆ ಅದನ್ನು ರುಬ್ಬಲಿಕ್ಕೆ ಸರಿ ಆಗೋದಿಲ್ಲ ರೀ. ಅದೇ ರೀತಿ ಅರ್ಧನೂ ಅಜ್ವಾನ ಹಾಕ್ತಿದ್ದೇನೆ ರೀ, ಅರ್ಧ ಜೀರಿಗೆ ಹಾಕ್ತಾಯಿದ್ದೇನೆ ರೀ, ಉಪ್ಪಿನಲ್ಲಿನೂ ಸಹ ಅರ್ಧ ಹಾಕ್ತಾಯಿದ್ದೇನೆ ರೀ. ಈಗ ಇದನ್ನು ರುಬ್ಬೋಣಂತ್ರಿ. ಇಲ್ಲಿ ನೋಡ್ರಿ, ಅದು ಉಳಿದಿರೋವಂಥ ಮತ್ತೆಲ್ಲ ಪದಾರ್ಥಗಳನ್ನು ಸಹ ನಾನು ಇನ್ನೂ ಒಂದು ಸಲ ರುಬ್ಬುವ ಪಾತ್ರೆಗೆ ಹಾಕಿ ರುಬ್ಕೊಂಡು ಬಂದಿದ್ದೇನೆ ರೀ. ಅದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಗಾಜಿನ ಬಾಟ್ಲಲ್ಲಿ ಗಾಜಿನ ಶೀಶೆಯಲ್ಲಿ ನಾವು ತೆಗೆದಿಟ್ಕೊಂಡ್ಬಿಟ್ರೆ ಎಷ್ಟು ದಿನ ಆದ್ರೂ ಇದು ಕೆಡೋದಿಲ್ಲ ರೀ. ಇದರ ಹೆಸರು ಶುಂಠಿ ಬೆಳ್ಳುಳ್ಳಿಯ ಲೇಹ್ಯ ಅಂತ ಕರೀತಾರೆ ರೀ. ಇದನ್ನು ಕನ್ನಡ ಅಥವಾ ಸಂಸ್ಕೃತ ಎರಡರಲ್ಲಿ ಒಂದು ಭಾಷೆ ರೀ ಅದು. ಕನ್ನಡದಲ್ಲಿ ಇದಕ್ಕೆ ಏನು ಅಂತಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸ್ರಿ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿಯ ಲೇಹ್ಯ ಅಂತ ಕರಿತೇನೆ ರೀ. ಆಮೇಲೆ ನೀವು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟಿರ್ಬೋದು, ನಾನು ಉಪ್ಪನ್ನು ಜಾಸ್ತಿ ಹಾಕಿದ್ದೇನೆ ರೀ ಇದಕ್ಕೆ. ಈ ಬೌಲ್ ತುಂಬ ಉಪ್ಪು ಹಾಕಿದ್ದೇನೆ ರೀ. ಅಂದರೆ
ಬೌಲಲ್ಲ, ಈ ಒಂದು ಬಟ್ಟಲು ತುಂಬ ಉಪ್ಪು ಹಾಕಿದ್ದೀನಿ. ಯಾಕೆ ಉಪ್ಪು ಜಾಸ್ತಿ ಹಾಕಿದ್ದೀನಿ ಅಂತಂದರೆ ಜಾಸ್ತಿ ಕೆಡಬಾರ್ದು ಅಂತ. ಇದು ಒಂದು ಪ್ರಾಕೃತಿಕವಾದಂಥ ವಸ್ತು ಸಂಗ್ರಹಣೆ ಅಂಶವನ್ನು ಹೊಂದಿರ್ತೈತೆ ರೀ ಉಪ್ಪು. ಅದಕ್ಕೆ ಇದನ್ನು ಉಪ್ಪು ಜಾಸ್ತಿ ಹಾಕೇನ್ರಿ. ನಾವು ಅಡುಗೆ ಮಾಡ್ಕೊಳ್ಳೋವಾಗ ಈ ಒಂದು ಅಂಶವನ್ನು ನಮ್ಮ ತಲೆಯೊಳಗೆ ಇಟ್ಕೊಂಡು ಅಡುಗೆಯಲ್ಲಿ ಉಪ್ಪನ್ನು ಕಡಿಮೆ ಹಾಕಿದರೆ ಆಗೋಯ್ತು ರೀ. ಇವಾಗ ಏನು ಮಾಡೇನ್ರಿ, ನಾನು ಈ ಒಂದು ರುಬ್ಬುವ ಪಾತ್ರೆಯಲ್ಲಿ ಸ್ವಲ್ಪ ಒಂದು 2-3 ಚಮಚ ನೀರು ಹಾಕಿ, ಅದು ಸುಮ್ಮನೆ ಹಾಳಾಗಬಾರ್ದಲ್ರಿ. ಇದರಲ್ಲಿ ಇನ್ನೂ ಎಷ್ಟೊಂದು ಅಂಶಗಳು ಇರ್ತೈತೆ ರೀ. ನಾವು ಈ ನೀರನ್ನು ಚೆಲ್ಲೋ ಬದಲು ನಾವು ಯಾವುದಾದ್ರೂ ಒಂದು ಅಡುಗೆಗೆ ಉಪಯೋಗಿಸ್ಬಹುದು ರೀ. ಇದು ನಾನು ದಿಢೀರ್ ದೋಸೆ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇವತ್ತಿನ ಬೆಳಗಿನ ಉಪಹಾರಕ್ಕೆ ದಿಢೀರ್ ದೋಸೆ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡೇನೆ ರೀ. ದೋಸೆನೂ ಸಹ ಕನ್ನಡದ ಶಬ್ದನೋ ಅಥವಾ ಆಂಗ್ಲ ಭಾಷೆನೋ ನನಗೆ ಗೊತ್ತಿಲ್ಲ ರೀ. ಯಾರಾದರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸ್ರಿ. ಈ ಒಂದು ದಿಢೀರ್ ದೋಸೆಗೆ ಆ ಒಂದು ಪಾತ್ರೆಯನ್ನು ತೊಳೆದಿರುವಂಥ ನೀರನ್ನು ಹಾಕಿ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೇನೆ ರೀ. ಇದು ಇವತ್ತಿನ ನನ್ನ ಪಾಕವಿಧಾನದ ರೀತಿ. ಈ ನನ್ನ ಪ್ರಯತ್ನ ಯಾರಿಗಾದರೂ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೂ ಸಹ ಅದರಲ್ಲಿ ಏನಾದರೂ ದೋಷಗಳು ಕಂಡು ಬಂದ್ವಾ? ದಯವಿಟ್ಟು ನನಗೆ ತಿಳಿಸ್ರಿ. ಶರಣಾರ್ಥಿಗಳು.